ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರಾ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಯೋಗಶಾಲಾ ಹೊನ್ನಾವರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಸಿಡಿಟಿ ಅಥವಾ ಗ್ಯಾಸ್ಗೂ ಹಾರ್ಟ್ ಅಟ್ಯಾಕ್ಗೂ ಇರುವಂತಹ ಒಂದು ಡಿಫರೆನ್ಸಸ್ ಏನು, ಯಾವಾಗ ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ನಾವು ಪರಿಗಣಿಸಬೇಕು, ಯಾವಾಗ ಅದು ಅಸಿಡಿಟಿ ಅಥವಾ ಗ್ಯಾಸ್ ಆಗಿದೆ ನಮ್ಮಲ್ಲಿ ಅಂತ ಹೇಳಿ ನಾವು ಪರಿಗಣಿಸಬೇಕು ಅನ್ನೋದರ ಕೆಲವೊಂದು ಡಿಫರೆನ್ಸ್ಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾವು ನಾರ್ಮಲಿ ಹೊಟ್ಟೆ ನೋವು ಬಂತು ಅಥವಾ ಅದು ಮೇಲ್ಮುಖವಾಗಿದೆ, ಎದೆ ನೋವು ಬಂತು ಅಂದ ತಕ್ಷಣ ಹೊಟ್ಟೆ ಉಬ್ರ ಆಗಿದೆ ಇಂಥದ್ರಲ್ಲೆಲ್ಲ ಗ್ಯಾಸ್ ಆಗಿದೆ ನನ್ಗೆ ಅಂತ ಹೇಳಿ ಓಡಾಡ್ಕೊಂಡಿರೋರನ್ನ ನೋಡಿದ್ದೇವೆ. ಕೆಲವೊಂದ್ಸಲ ಏನಾಗತ್ತಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ನೋವು ಬಂದ್ರು ಸಹ ಇದು ಗ್ಯಾಸ್ ಇರಬಹುದು, ನನಗೆ ಗ್ಯಾಸ್ ಆಗಿದೆ ಅಂತ ಹೇಳ್ಕೊಂಡೇ ದಿನವನ್ನ ತಳ್ಳೋ ಅಂಥವ್ರನ್ನೂ ಸಹ ನೋಡಿದ್ದೇವೆ ಅಲ್ವಾ. ಹಾಗಾದ್ರೆ ಹೇಗ್ ಗೊತ್ತಾಗತ್ತೆ ಅದು ಅಸಿಡಿಕ್ ಪೇನೋ, ಗ್ಯಾಸ್ ಇಂದ ಪೇನೋ ಅಥವಾ ಹಾರ್ಟ್ ಅಟ್ಯಾಕ್ ಪೇನೋ ಅಂತ ಕೇಳಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಎದೆಯ ಮಧ್ಯ ಭಾಗದಲ್ಲಿ ಆನೆಯ ಕಾಲನ್ನ ತಂದು ಹೀಗೆ ಸ್ಟ್ಯಾಂಪ್ ಮಾಡಿದೆಯೇನೋ ಅನ್ನುವಂತಹ ನೋವೇನಾದ್ರೂ ಬಂದ್ರೆ ಅದು ಕಾರ್ಡಿಯಾಕ್ ಪೇನ್, ಹಾರ್ಟ್ ಅಟ್ಯಾಕಿನ ನೋವಾಗಿರತ್ತೆ ಅದು. ಆದ್ರೆ ಆಸಿಡಿಕ್ ಪೇನ್ ಇರ್ಬೋದು ಅಥವಾ ಗ್ಯಾಸ್ ಇಂದ ಉಂಟಾಗಿರುವಂತಹ ಪೇನು ಹಾರ್ಟ್ ಇರುವಂತಹ ಜಾಗದಲ್ಲಿ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ, ಸ್ವಲ್ಪ ಡಲ್ ಏಕಿಂಗ್ ಇರಬಹುದು, ಕಂಟಿನ್ಯೂಸ್ ಆಗಿರ್ತದೆ. ಹಾಗೇನೆ ಅದು ಇಂಟರ್ಕೋಸ್ಟಲ್ ಪೇನ್ ಇರ್ಬೋದು, ಅದು ಗ್ಯಾಸ್ ಇಂದಾಗಿ ಉತ್ಪತ್ತಿ ಆಗಿರುವಂತದ್ದಾಗಿರುತ್ತೆ. ಆದ್ರೆ ಕಾರ್ಡಿಯಾಕ್ ಅಟ್ಯಾಕ್ ಆಗುವಂತಹ ನೋವು, ಕಾರ್ಡಿಯಾಕ್ ಅರೆಸ್ಟ್ ಆಗುವಂತಹ ನೋವೇನಿದೆಯಲ್ಲ, ಅದು ನಿಮ್ಮ ಒಂದ್ ದೊಡ್ಡ ಬಂಡೆ ಕಲ್ಲು ಅಥವಾ ಆನೆ ಕಾಲು ತಗೊಂಡ್ ಬಂದ್ ಹೀಗೆ ಟಪ್ ಅಂತ ಗಟ್ಟಿಯಾಗಿ ಎದೆ ಮೇಲೆ ಹೀಗೆ ಮಧ್ಯಭಾಗದಲ್ಲಿ ಕೂರ್ಸಿದ್ರೆ ಹೇಗಾಗತ್ತೋ ಆ ಥರದ ನೋವು ಏನಾದ್ರೂ ಒಂದು ಸಲ ಬಂದ್ರೆ ಅದು ಮಾತ್ರ ಕಾರ್ಡಿಯಾಕ್ ಪೇನ್. ಅದು ನೀವು ಅದನ್ನ ಅಲಕ್ಷ್ಯ ಮಾಡಬಾರದು. ಇದು ಮುಖ್ಯವಾಗಿರುವಂತಹ ಒಂದು ಡಿಫರೆನ್ಸ್. ಇನ್ನೊಂದೇನಪ್ಪಾ ಅಂತಂದ್ರೆ, ಕಾರ್ಡಿಯಾಕ್ ಪೇನ್ ಆನ್ ಅಂಡ್ ಆಫ್ ಇರುತ್ತೆ. ಹೀಗೆ ಆ ಒಂದು ಸ್ಟ್ಯಾಬಿಂಗ್ ಪೇನ್ ಅಂತ ಹೇಳ್ತೀವಲ್ಲ, ಆ ತರ ಒಂದು ಅಟ್ಯಾಕ್ ಪೇನ್ ಬರುತ್ತೆ ಹೋಗತ್ತೆ, ಆನ್ ಅಂಡ್ ಆಫ್ ಆಗಿರತ್ತೆ ಅದು. ಆದ್ರೆ ಗ್ಯಾಸ್ ಇಂದ ಆಗಿರುವಂತಹ ಪೇನು ಕಂಟಿನ್ಯೂಸ್ ಆಗಿ ಒಂದೇ ರೀತಿಯಲ್ಲಿ ಇರುವಂತಹದ್ದು. ಇನ್ನು ಕಾರ್ಡಿಯಾಕ್ ಪೇನ್ ಹೇಗಪ್ಪ ಅಂತ ಕೇಳಿದ್ರೆ, ಶೋಲ್ಡರಿಗೆ ಅದು ರೇಡಿಯೇಟ್ ಆಗತ್ತೆ, ಮೇಲ್ಗಡೆ ಜಾಗೆ ರೇಡಿಯೇಟ್ ಆಗತ್ತೆ, ಬ್ಯಾಕಿಗೆ ರೇಡಿಯೇಟ್ ಆಗತ್ತೆ. ಈ ತರ ರೇಡಿಯೇಟಿಂಗ್ ಪೇನ್ ಏನಾದ್ರೂ ಇದ್ರೆ ಅದನ್ನ ಅಸೋಸಿಯೇಟೆಡ್ ವಿತ್ ಈ ಸ್ಟ್ಯಾಬಿಂಗ್ ಪೇನ್ ಇದ್ದು ರೇಡಿಯೇಟಿಂಗ್ ಪೇನು ಕೂಡ ಇದೆ ಅಂತಂದ್ರೆ ಅದನ್ನ ನೀವು ಕಾರ್ಡಿಯಾಕ್ ಅಟ್ಯಾಕ್ ಪೇನ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಹಾಗಂತ ಗ್ಯಾಸ್ ಉಲ್ಬಣ ಆಗಿ ನೋವು ಆಗಿದ್ರೆ ಅದು ರೇಡಿಯೇಷನ್ ಇರೋದಿಲ್ಲ, ಅದರಲ್ಲಿ ಒಂದೇ ಜಾಗದಲ್ಲಿ ಹಾಗೇನೆ ಸ್ಟಾಗ್ನೆಂಟ್ ಆಗಿರುತ್ತೆ ಅದು. ಹಾಗಾಗಿ ರೇಡಿಯೇಟಿಂಗ್ ಪೇನ್ ಏನಾದ್ರೂ ಇತ್ತು ಅಂತಂದ್ರೆ ಅದು ಕಾರ್ಡಿಯಾಕ್ ಪೇನ್ ಅಂತ ಹೇಳ್ಬೋದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ತುಂಬಾ ಬೆವರುತ್ತೆ. ಕಾರ್ಡಿಯಾಕ್ ಅಟ್ಯಾಕ್, ಹಾರ್ಟ್ ಅಟ್ಯಾಕ್ ಪೇನ್ ಬಂದಾಗ, ಆ ಸ್ಟ್ಯಾಬಿಂಗ್ ಪೇನ್ ಏನಿರುತ್ತಲ್ಲ ಅದು ಬಂದಾಗ ಸಡನ್ ಆಗಿ ಇಡೀ ದೇಹ ಬೆವರುತ್ತೆ. ಹೀಗೆ ಆ ನೋವು ಇದ್ದು ರೇಡಿಯೇಷನ್ನು ಇದ್ದು ಅದು ಆನ್ ಅಂಡ್ ಆಫ್ ಇದೆ ಅಂತಾಗಿ ಅದ್ರ ಜೊತೆಗೆ ಸ್ವೆಟ್ಟಿಂಗ್ ಕೂಡ ಇದ್ರೆ ಅಥವಾ ತುಂಬಾ ಬೆವರ್ತಾ ಇದ್ರೆ ಅದನ್ನ ಇಮ್ಮಿಡಿಯೇಟ್ ಆಗಿ ಕಾರ್ಡಿಯಾಕ್ ಅಟ್ಯಾಕ್ ಪೇನು ಅಥವಾ ಹಾರ್ಟ್ ಅಟ್ಯಾಕ್ ಪೇನ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಇಮ್ಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ನೀವು ಓಡೋಗ್ಬೇಕು, ರಶ್ ಮಾಡ್ಬೇಕಾಗತ್ತೆ. ಆ ಪರ್ಸನ್ ಅನ್ನ ಯಾರು ಆ ಅಟ್ಯಾಕ್ ಅನುಭವಿಸ್ತಾ ಇದಾರಲ್ಲ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟಲೈಸ್ ಮಾಡ್ಬೇಕಾಗತ್ತೆ, ಕರ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಂತ ಗ್ಯಾಸ್ ಉಂಟಾದಂತಹ ನೋವಿನಲ್ಲಿ ಅಥವಾ ಗ್ಯಾಸ್ಟ್ರಿಕ್ ಪೇನ್ ಏನಾದ್ರು ಬಂದಿದ್ರೆ ಅಲ್ಲಿ ಸ್ವೆಟ್ಟಿಂಗ್ ಇರೋದಿಲ್ಲ. ಆತ ನಾರ್ಮಲ್ ಆಗಿ ಹೀಗೆ ನಾರ್ಮಲಿ ಒಂದು ಬಿಹೇವಿಯರ್ ಮಾಡ್ತಾ ಇರ್ತಾರೆ ಹೊರತು ನೋವು ಅಂತ ಹೇಳ್ತಿರ್ತಾರೆ, ಆದ್ರೆ ಸ್ವೆಟ್ಟಿಂಗ್ ಎಲ್ಲ ಆಗೋದಿಲ್ಲ ಅವರಲ್ಲಿ. ಹಾರ್ಟ್ ಅಟ್ಯಾಕ್ ನೋವು ಬಂದಾಗ ತುಂಬಾನೇ ಜಾಸ್ತಿ ಸ್ವೆಟ್ಟಿಂಗ್ ಆಗತ್ತೆ. ಹಾಗೇನೆ ಅಕಸ್ಮಾತ್ ಇದು ಶೋಲ್ಡರ್ಗೆ ರೇಡಿಯೇಟ್ ಆಗತ್ತೆ ಅಂತ ನಾನು ಹೇಳ್ದೆ, ಆದ್ರೆ ಶೋಲ್ಡರ್ಗೆ ರೇಡಿಯೇಟ್ ಆಗಿದ್ದು ಮೂವ್ಮೆಂಟ್ ಅಲ್ಲಿ ಏನಾದ್ರೂ ಅದು ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ಅಂದ್ರೆ ನೀವು ಶೋಲ್ಡರ್ ಅನ್ನ ಮೂವ್ಮೆಂಟ್ ಮಾಡಿದ್ರೆ ಆವಾಗ ಅದೇನಾದ್ರು ಕಡಿಮೆ ಆಯ್ತು ಅಂತಂದ್ರೆ ಅದು ಮಸ್ಕ್ಯುಲರ್ ಪೇನ್ ಇದ್ದಿರಬಹುದು. ಮೂವ್ಮೆಂಟ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಪೇನು ಕಡಿಮೆ ಆಗೋದಿಲ್ಲ. ಆನ್ ರೆಸ್ಟ್ ಕೂಡ ಅದೇ ಸೇಮ್ ಅಮೌಂಟ್ ಆಫ್
ನೋವು ಅಷ್ಟೇ ಪ್ರಮಾಣದಲ್ಲಿ ಅದು ನೋವಿರುತ್ತೆ ಹೊರತು ನೀವು ಕೈಯನ್ನ ಮೂವ್ ಮಾಡಿದ್ರಿ, ಆಚೆ ಈಚೆ ಮಾಡಿದ್ರಿ, ಸ್ಟ್ರೆಚಿಂಗ್ ಮಾಡಿದ್ರಿ ಅಂತಂದ್ರೆ ಕಡಿಮೆ ಆಗೋದಿಲ್ಲ. ಅದು ಕಡಿಮೆ ಆಯ್ತು ಅಂತಂದ್ರೆ ಅದು ಹಾರ್ಟ್ ಅಟ್ಯಾಕ್ ನೋವು ಅಲ್ಲ ಅಂತ ಕನ್ಸಿಡರ್ ಮಾಡಬೇಕು. ಹಾಗಾಗಿ ರೆಸ್ಟ್ ನಲ್ಲೂ ಸಹ ಒಂದೇ ರೀತಿಯಲ್ಲಿ ಪ್ರಮಾಣದಲ್ಲಿ ಅದು ನೋವಲ್ಲಿದೆ ಅಂತಂದ್ರೆ ಅದನ್ನ ನಾವು ಕಾರ್ಡಿಯಾಕ್ ಪೇನ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ಇವೆಲ್ಲ ಏನಿದೆ ಇವೆಲ್ಲವೂ ಸಹ ಮೇಜರ್ ಡಿಫರೆನ್ಸಸ್. ಇನ್ನು ಹೆಂಗಸರಲ್ಲಿ ಅಕಸ್ಮಾತ್ ಈ ತರ ನೋವು ಬಂದ್ರೆ, 40 ವರ್ಷಕ್ಕಿಂತ ಕೆಳಗಿನ ಹೆಂಗಸರಲ್ಲಿ ಏನಾದ್ರೂ ಈ ತರ ನೋವು ಬಂದ್ರೆ ಅನ್ಲೈಕ್ಲಿ ಹಾರ್ಟ್ ಅಟ್ಯಾಕ್ ಅಂತ ನಾವು ಹೇಳ್ಬಹುದು. ಏನಪ್ಪಾ ಅಂತಂದ್ರೆ 40 ವರ್ಷದ ಕೆಳಗಿನ ಹೆಣ್ಣು ಮಕ್ಕಳಲ್ಲಿ ಅಥವಾ ಹೆಂಗಸರಲ್ಲಿ ಕಾರ್ಡಿಯಾಕ್ ಅಟ್ಯಾಕ್ ನೋವು ಅಥವಾ ಕಾರ್ಡಿಯಾಕ್ ಅರೆಸ್ಟ್ ನೋವು ಬರೋದು ತುಂಬಾ ಕಡಿಮೆ, ತುಂಬಾ ರೇರ್, ಬರೋದಿಲ್ಲ ಅವರಲ್ಲಿ. ಹಾಗಾಗಿ ಓಲ್ಡರ್ ಏಜ್ ಅಲ್ಲಿ ಏನಾದ್ರು ಇದ್ರೆ ನಾವು ಕನ್ಸಿಡರ್ ಮಾಡಬಹುದೇ ಹೊರತು 40 ವರ್ಷದ ಒಳಗಿನ ಹೆಂಗಸರಲ್ಲಿ ಇದನ್ನ ಅಷ್ಟಾಗಿ ನಾವು ಕನ್ಸಿಡರ್ ಮಾಡ್ಬೇಕಾಗಿಲ್ಲ. ಅದು ಗ್ಯಾಸ್ ಅಥವಾ ಬ್ಲೋಟಿಂಗ್, ಆಸಿಡಿಕ್ ಪೇನೆ ಇದ್ದಿರಬಹುದು. ಆದ್ರೆ ಇದ್ರ ಬಾಕಿ ಎಲ್ಲ ನಾನು ಏನು ಗುಣಲಕ್ಷಣಗಳನ್ನ ಹೇಳ್ಕೊಂಡ್ ಬಂದೆ, ಈ ಎಲ್ಲ ಗುಣಲಕ್ಷಣಗಳು ಅಕಸ್ಮಾತ್ ಇದ್ರೆ, ಅಂದ್ರೆ ಸ್ವೆಟ್ಟಿಂಗ್ ಇದ್ರೆ, ಶೋಲ್ಡರ್ ಮತ್ತೆ ಜಾಬ್ ಬ್ಯಾಕ್ ಅಲ್ಲಿ ರೇಡಿಯೇಷನ್ ಇದ್ರೆ, ರೆಸ್ಟಿಂಗ್ ಅಲ್ಲೂ ನೋವಿದ್ರೆ, ಅದು ಆನ್ ಅಂಡ್ ಆಫ್ ಇದ್ರೆ, ತುಂಬಾ ಬೆವರ್ತಾ ಇದ್ರೆ, ಸ್ಟ್ಯಾಬಿಂಗ್ ಪೇನ್ ಅಂತಂದ್ರೆ ಏನೋ ಒಂದು ದೊಡ್ಡ ಬಂಡೆಕಲ್ ಹೊತ್ತಾಕ್ದಂಗೆ ಎದೆ ಮೇಲೆ ಇಟ್ಕೊಂಡ್ ಹಂಗೆ ಆ ತರ ನೋವೇನಾದ್ರೂ ಇದ್ರೆ ಡೆಫಿನೆಟ್ಲಿ ಅದು ಕಾರ್ಡಿಯಾಕ್ ಪೇನ್ ಅಂತಾನೆ ಕನ್ಸಿಡರ್ ಆಗತ್ತೆ, ಹಾರ್ಟ್ ಅಟ್ಯಾಕ್ ಇಂದ ಬಂದಿರುವಂತಹ ನೋವು ಅಂತ ಹೇಳಿ. ಹಾಗಾಗಿ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅವಾಯ್ಡ್ ಮಾಡುವಂತಹ ಸಿಚುವೇಶನ್ಸ್ ಅಲ್ಲಿ ಇರೋದಿಲ್ಲ ಅವರು. ಆ ಒಂದೊಂದು ಕ್ಷಣ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗತ್ತೆ. ಹಾಗೇನೆ ಇತ್ತೀಚೆಗೆ ರೀಸೆಂಟ್ ಆಗಿ ನಾನೊಂದು ನಿಮ್ಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ನಮ್ಮ ಒಬ್ರು ಕ್ಲೋಸ್ ಏನು ಫ್ಯಾಮಿಲಿ ಫ್ರೆಂಡ್ ಮನೆಯಲ್ಲಿನೇ ಹಾಗಾಗಿತ್ತು. ಏನಪ್ಪಾ ಅಂತಂದ್ರೆ ಸುಮಾರು ದಿನದ ಹೀಗೆ ನೋವು ಬಂದಿತ್ತು. ಗ್ಯಾಸ್ ಇರಬಹುದು, ನನಗೆ ಗ್ಯಾಸ್ ಆಗಿದ್ದಿರ್ಬಹುದು ಅಂತ ಹೇಳೇ ಓಡಾಡ್ಕೊಳ್ತಾ ಇದ್ರು. ಆದ್ರೆ ಸಣ್ಣ ಪ್ರಮಾಣದಲ್ಲಿ ನೋವು ಬಂದಿತ್ತು, ಅಷ್ಟೊಂದು ಸಿವಿಯರ್ ಆಗಿ ಅಟ್ಯಾಕ್ ಆಗಿರ್ಲಿಲ್ಲ. ಹಾಗಾಗಿ ಗ್ಯಾಸ್ ಅಂತ ತಿಳ್ಕೊಂಡ್ಬಿಟ್ರು ಅವರು. ಮತ್ತೆ ಹಾಸ್ಪಿಟ್ಲಿಗೆ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ, ರಶ್ ಮಾಡಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡಿದ್ರು ಸಹ ಸ್ವಲ್ಪ ಗೊತ್ತಿದೆ ಅಲ್ಲ ನಿಮ್ಗೆ, ನೆಗ್ಲಿಜೆನ್ಸಿಯನ್ನ ಮಾಡ್ತಾರೆ. ಅದಿರ್ಲಿಕ್ಕಿಲ್ಲ, ನನ್ಗೆ ಗ್ಯಾಸ್ ಆಗಿದೆ ಅದರಿಂದಾಗಿ ಈ ತರ ನೋವು ಬರ್ತಾ ಇದೆ ಅಂತ ಹೇಳಿ ಏನೇನೋ ಮನೆ ಮದ್ದುಗಳನ್ನ ಮಾಡೋದಂತೆ, ಮತ್ತೇನೇನೋ ಔಷಧಿಗಳನ್ನ ತಗೊಳ್ಳೋದಂತೆ, ಇಂಥವುಗಳನ್ನ ಮಾಡ್ತಾ ಬಂದ್ರು. ಇನ್ನೂ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ, ಈ ಮನೆ ಮದ್ದು ಔಷಧಿ ಅಂದಾಗ ನೆನಪಾಯ್ತು ನನ್ಗೆ, ಆಂಟಾಸಿಡ್ಗಳನ್ನ ತಗೊಂಡಾಗ ಅಕಸ್ಮಾತ್ ಪೇನ್ ರಿಲೀವ್ ಆದ್ರೆ ಅದು ಗ್ಯಾಸ್ ಇಂದಾಗಿನೇ ಉತ್ಪತ್ತಿ ಆಗಿರುವಂತಹ ಒಂದು ನೋವಾಗಿರುತ್ತೆ. ಹಾರ್ಟ್ ಅಟ್ಯಾಕ್ ಪೇನ್ ಆದ್ರೆ ನೀವು ಆಂಟಾಸಿಡ್ ತಗೊಳ್ಳಿ, ಏನೇ ಮಾಡಿ ಅದು ಕಡಿಮೆ ಆಗೋದಿಲ್ಲ. ಬರೀ ನೈಟ್ರೈಟ್ಸ್ ಗಳನ್ನ ಕೊಟ್ಟಾಗ ಮಾತ್ರ ಕಡಿಮೆ ಆಗಿದೆ ಅಂತ ಆದ್ರೆ ಅದು ಕಾರ್ಡಿಯಾಕ್ ಪೇನೆ ಹೊರತು ಆಂಟಾಸಿಡ್ ತಗೊಂಡಾಗ ಅದು ಕಡಿಮೆ ಆಗೋದಿಲ್ಲ. ಹಾಗಾಗಿ ಆಂಟಾಸಿಡ್ ತಗೊಂಡು ಕಡಿಮೆ ಆಯ್ತು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಅದು ಗ್ಯಾಸ್ ಇಂದಾಗಿ ಉತ್ಪತ್ತಿ ಆಗಿರುವಂತಹ ನೋವು, ಹೆದರ್ಕೊಳ್ಬೇಕಾಗಿಲ್ಲ. ಹಾಗಾಗಿ ಈ ತರ ಅವರು ಒದ್ದಾಡ್ತಾ ಇದ್ದಾಗ ಮನೆ ಮದ್ದನ್ನೆಲ್ಲ ಮಾಡ್ಕೊಂಡಾಗ ನಾವು ಹೇಳಿದ್ರು ಹಾಸ್ಪಿಟಲೈಸ್ ಆಗ್ಲಿಲ್ಲ. ಆದ್ರೆ ಒಂದು 2 ವೀಕ್ಸ್ 1 ವೀಕ್ ಟೈಮಲ್ಲಿ ಅವರು ಪಾಸ್ ಔಟ್ ಆಗ್ಬಿಟ್ರು ಅಂತ ಹೇಳುವಂತ ಒಂದು ನ್ಯೂಸ್ ಬಂತು. ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು, ಹಿ ಈಸ್ ನೋ ಮೋರ್ ಅಂತ ಹೇಳ್ಬಿಟ್ರು. ಹಾಗಾಗಿ ನೆಗ್ಲಿಜೆನ್ಸಿಯನ್ನ ಮಾಡಬಾರ್ದು. ಎಲ್ಲಿ ನಾವು ಕಾಳಜಿಯನ್ನು ತಗೊಳ್ಬೇಕೋ, ಇಮ್ಮಿಡಿಯೇಟ್ ಕಾಳಜಿಯನ್ನು ತಗೊಳ್ಬೇಕೋ ಅಂಥಲ್ಲಿ ತಗೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಲೈಫ್ ತುಂಬಾ ಪ್ರೀಶಿಯಸ್ ಅಲ್ವಾ. ಒಂದು ಸಲ ಹೊರಟೋಗ್ಬಿಟ್ರೆ ಮತ್ತೆ ನಾವು ಅವರನ್ನು ವಾಪಸ್ ತರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದಷ್ಟು ಈ ಒಂದು ಡಿಫರೆನ್ಸಸ್ ಅನ್ನ ಅರ್ಥ ಮಾಡಿಕೊಂಡು ಈ ವಿಡಿಯೋನ ಬೇಕಾದ್ರೆ ಪುನಃ ರಿವೈಂಡ್ ಮಾಡ್ಕೊಂಡು ನೋಡಿ. ನಾನು ಹೇಳಿರೋಂಥ ಎಲ್ಲ ಡಿಫರೆನ್ಸಸ್ ಅನ್ನ ನೀವು ಮನನ ಮಾಡ್ಕೊಳ್ಳಿ. ಈ ಥರದ ಸಂದರ್ಭಗಳು, ಸಿಚುವೇಶನ್ಗಳು ಬಂದಾಗ ನೀವು ಏನ್ ಮಾಡಬೇಕು ಅಂತ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇಫ್ ಇಟ್ ಈಸ್ ಅ ಕಾರ್ಡಿಯಾಕ್ ಅರೆಸ್ಟ್ ಪೇನ್, ಇಮ್ಮಿಡಿಯೇಟ್ಲಿ ಆ ವ್ಯಕ್ತಿಯನ್ನ ಹಾಸ್ಪಿಟ್ಲಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನೀವು ಮಾಡಬೇಕಾಗತ್ತೆ. ಹಾಗಾಗಿ ಇದೆಲ್ಲದನ್ನ ಅರ್ಥ ಮಾಡಿಕೊಂಡು ಯಾವುದು ಕಾರ್ಡಿಯಾಕ್ ಪೇನ್, ಯಾವುದು ನಾನ್ ಕಾರ್ಡಿಯಾಕ್ ಅಥವಾ ಗ್ಯಾಸ್ ಇಂದಾಗಿ ಉತ್ಪತ್ತಿಯಾಗಿರುವಂತಹ ಒಂದು ನೋವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೂಲಕ ನೀವು ಆಕ್ಟ್ ಮಾಡಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ, ಈ ಡಿಫರೆನ್ಸಸ್ ಅನ್ನ ನೆನಪಿಟ್ಕೊಳ್ಳಿ. ಎಲ್ಲೇ ಹೋದಲ್ಲೂ ಇದು ನಿಮಗೆ ಸಹಾಯವನ್ನ ಮಾಡ್ತಾ ಬರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಸಾವೇನಾದರೂ ಆಗ್ತಾ ಇದೆ ಅಂತಂದ್ರೆ ಅದು ಹಾರ್ಟ್ ಅಟ್ಯಾಕ್ ಇಂದ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಇಂದ ಉಂಟಾಗ್ತಾ ಇದೆ. 40%
ವ್ಯಕ್ತಿಗಳಲ್ಲಿ ಈ ಒಂದು ಕಾರ್ಡಿಯಾಕ್ ಅರೆಸ್ಟ್ ಉತ್ಪತ್ತಿ ಆಗುವಂಥದ್ದು, ಅದರಿಂದಾಗಿ ಸಾವು ಉಂಟಾಗುವಂಥದ್ದು ಅಂತಂದ್ರೆ ಸರಿಸುಮಾರು 4 ಲಕ್ಷ ಜನರಲ್ಲಿ ಈ ಒಂದು ಕಾರ್ಡಿಯಾಕ್ ಅರೆಸ್ಟ್ನಿಂದಾಗಿ ಸಾವು ಉಂಟಾಗ್ತಾ ಇದೆ ಅಂತ ಹೇಳಿ. ಇದು ಕೊರೋನಾಗಿಂತ ಜಾಸ್ತಿನೇ ಆಯ್ತು ಅಲ್ವಾ? ಹಾಗಾಗಿ ಈ ಒಂದು ಕಾರ್ಡಿಯಾಕ್ ಅರೆಸ್ಟಿಂದಾಗಿ ಆಗುವಂತಹ ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಯಾವುದು ಕಾರ್ಡಿಯಾಕ್ ಪೇನ್ ಅಥವಾ ಯಾವುದು ಗ್ಯಾಸಿಂದ ಉತ್ಪತ್ತಿಯಾಗಿರುವಂತಹ ಒಂದು ನೋವು ಅನ್ನೋದನ್ನ ನಾವು ಡಿಫರೆನ್ಶಿಯೇಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಹೀಗೆ ಇನ್ನೂ ಹಲವಾರು ಒಳ್ಳೆಯ ಮಾಹಿತಿ ಪೂರ್ಣ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಪುನಃ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಆರೋಗ್ಯವಾಗಿರಿ. ಡೌಟ್ಸ್ ಏನಾದರೂ ಇದ್ರೆ, ಕಮೆಂಟ್ಸ್ ಏನಾದರೂ ಇದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಬರೆದಿಡಿ. ನಾನು ಓದಲಿಕ್ಕೆ ತುಂಬ ಖುಷಿ ಪಡ್ತೇನೆ. ಮತ್ತೊಮ್ಮೆ ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.